ಐ ಆಮ್ ಫ್ರಮ್ ಇಂಡಿಯಾ. Say Lam. not lam, ram. 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 I can. Try. Ram. That is a bad word. No problem. ಕಾಲ್ ಮುಟ್ಟಿ ಕೈಯಲ್ಲಿ ಕೊಡ್ತೀನಿ. ಅಯ್ಯೋ ಕಾಲ್ ಮುರಿದು ಕೈಯಲ್ಲಿ ಕೊಡ್ತಾರಂತೆ. ಪಂಚ್ ದೆಮ್. Okay, I'm gonna punch. Yes. ಒಂಥರ ಚೆನ್ನಾಗಿದೆ ಕ್ಯಾಪ್ ಇದು. ಈ ಒಂದು ಬ್ಯಾಗ್ ಸಖತ್ ಇಷ್ಟ ಆಯ್ತು. 1000 ರೂಪಾಯಿ ಹೇಳ್ತಾ ಇರೋದು ಇದಕ್ಕೆ. ಇಲ್ಲಿ ಈ ಹುಡುಗ ಆಕ್ಟೋಪಸ್ ಮಾಡ್ತಾವನೆ. ಹಾಯ್ ಬ್ರೋ. ಅಯ್ಯೋ ಎಷ್ಟು ಜನ ಇದಾರೆ ನೋಡ್ರಿ ಇಲ್ಲಿ. ಬನ್ನಿ ಎಕ್ಸ್ಪ್ಲೋರ್ ಮಾಡುವ ಮಾರುಕಟ್ಟೆಯನ್ನ. ಥಾಯ್ಲೆಂಡ್ ದೇಶದಲ್ಲಿ ಒಂದು ಬಹಳ ಮುಖ್ಯವಾದ ಡಿಶ್ ಇದೆ, ಅದು ಸ್ಟಿಕ್ಕಿ ಮ್ಯಾಂಗೋ ರೈಸ್ ಅಂತ. ಇಲ್ಲಿ ವರ್ಷ ಪೂರ್ತಿ ಮಾವಿನ ಹಣ್ಣು ಸಿಗುತ್ತೆ. ಕಾಣಿಸ್ತಾ ಇದೆಯಲ್ಲ ಮಾವಿನ ಹಣ್ಣು. ಇದನ್ನು ಅನ್ನದ ಜೊತೆಗೆ ಕೊಡ್ತಾರೆ, ಮತ್ತು ಕೋಕೋನಟ್ ಮಿಲ್ಕ್ ಜೊತೆಗೆ. ನೋಡಿ ಇಲ್ಲಿ ಅನ್ನ ಇದೆ, ಸ್ವಲ್ಪ ಸಕ್ಕರೆ ಅನ್ನ. ಈಗ ಮ್ಯಾಂಗೋನ ಕಟ್ ಮಾಡ್ತಾ ಇದ್ದಾರೆ. ಇದನ್ನು ನಾನು ಬೆಳಗಿನ ತಿಂಡಿಗೋಸ್ಕರ ತಿಂತಾ ಇದ್ದೀನಿ. ನಮ್ಮ ಟ್ಯಾಕ್ಸಿನ ಸೈಡಲ್ಲಿ ನಿಲ್ಲಿಸಿದ್ದೀನಿ, ಬ್ರದರಲ್ಲಿ ನಿಂತ್ಕೊಂಡಿದ್ದಾರೆ. ಮೇಡಮ್ಮು ಮಾವಿನ ಹಣ್ಣನ್ನ ಕಟ್ ಮಾಡಿ ಸ್ಟಿಕ್ಕಿ ರೈಸ್ನ ಕೊಡ್ತಾರೆ, ಅದನ್ನೇ ತಿಂಡಿಯಾಗಿ ತಿಂತೀನಿ ಇವತ್ತು. ನೋಡಿ ಸುಲಿತಾ ಇದ್ದಾರೆ ಮ್ಯಾಂಗೋನ, ಭಾಳ ರುಚಿಯಾಗಿರುತ್ತಿದ್ದು. 140 ಬಾತ್ ತೊಗೋತಾ ಇದ್ದಾರೆ. ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು, ಬಟ್ ಹಸುವಾಗ್ತಾ ಇದೆ, ಸೊ ತೊಗೊಂಡ್ಬಿಡ್ತೀನಿ. 140 ಬಾತ್ ಅಂದರೆ ಆಲ್ಮೋಸ್ಟ್ 300 ರೂಪಾಯಿಗಿಂತ ಹೆಚ್ಚಾಯಿತು. ಮಾವಿನ ಹಣ್ಣು ಹೆಚ್ಚುತ್ತಾ ಇದ್ದಾರೆ. ಇಲ್ಲಿ ವರ್ಷ ಪೂರ್ತಿ ಮಾವಿನ ಹಣ್ಣು ಸಿಗುತ್ತೆ. ಬಟ್ ಏನು ಖುಷಿಯಪ್ಪ ಅಂದರೆ ಫ್ರೆಶ್ ಆಗಿ ಕಣ್ಮುಂದೆ ಹೆಚ್ಚಿ ಮಾಡಿಕೊಡ್ತಾ ಇರೋದು ಎಲ್ಲದಕ್ಕಿಂತ ಖುಷಿಯ ವಿಚಾರ. ಹೋಲ್ಡ್ ಮಾಡ್ತಾ ಇದ್ದಾರೆ ಮಾವಿನ ಹಣ್ಣ. ಆಹಾ, ಇದೊಂದನ್ನು ಡಿಶನ್ನು ಖಂಡಿತ ನೀವು ಬಂದಾಗ ಮಿಸ್ ಮಾಡದೆ ಟ್ರೈ ಮಾಡಬೇಕು. ಥಾಯ್ಲೆಂಡ್ ದೇಶದಲ್ಲಿ ಒಂದು ಪೂರ್ತಿ ಮ್ಯಾಂಗೋನ ಹಾಕ್ತಾ ಇದ್ದಾರೆ. ವಾಟೆ ಬಿಟ್ಟು ಇನ್ನೆಲ್ಲ ಹಾಕಿದ್ರು. ಈಗ ಅದಕ್ಕೆ ಕೋಕೋನಟ್ ಮಿಲ್ಕ್ನ ಕೊಡ್ತಾರೆ. ಇದು ಪ್ಲೇಟ್ ಸಿದ್ಧ ಆಯಿತು. ಏನೇ ಕೊಟ್ಟರು ನೀಟಾಗಿ ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಪ್ರತಿಯೊಂದನ್ನು ನೀಟಾಗಿ ಪ್ಲ್ಯಾನ್ ಮಾಡಿ ಕೊಡ್ತಾರೆ. ಆಹಾ, ಬ್ರ್ಯಾಂಡಿಂಗ್ ಕೂಡ ಮಾಡ್ತಾರೆ, ಶೆಫ್ ಪ್ಲವ್. ಸೊ 140 ಬಾತ್ ಕೊಡ್ತಾ ಇದ್ದೀನಿ. ಕಾಪುಂಗ್ ಖಾಪ್. Thank you. Hey, what is the Thailand name for this? Thailand name this is Khao Niao Ma Muang. Khao Niu Mau Mong. Yeah. Yay! Sticky mango rice. Delicious. Okay, thank you bro. ಯಾರೋ ಒಳ್ಳೆ ಟ್ಯಾಕ್ಸಿ ಡ್ರೈವರ್ ಸಿಕ್ಕಿದ್ದಾನೆ. ಇಲ್ಲೂ ಸಿಟಿ ಮಧ್ಯನೇ, ಬ್ಯಾಂಕಾಕ್ ಸಿಟಿ ಮಧ್ಯನೇ ರೈಲ್ವೆ ಕ್ರಾಸಿಂಗ್ ಇದೆ ಗುರು. ಅಯ್ಯೋ, ಇಲ್ಲೂ ವೆಯ್ಟ್ ಮಾಡಬೇಕು. ಬಂತು ಟ್ರೈನ್ ಬಂತು. ಪುಟಾಣಿ ಟ್ರೈನು ಯಾವ ಥರ ಇದೆ ನೋಡಿ, ಗೇಟ್ ಇಲ್ಲಿದ್ದು. ಅಯ್ಯೋ ತೂರಿಸಿ ಹೋಗ್ತಾ ಇದ್ದಾನೆ ಎಲ್ಲ ಕಡೆನೂ. 2 ವೀಲರ್ ಟ್ಯಾಕ್ಸಿ ಇಲ್ಲ ಅಂದರೆ ಬ್ಯಾಂಕಾಕಲ್ಲಿ ಅದೋ ಗತಿ. ನಮ್ಮ ಬೆಂಗಳೂರು ಟ್ರಾಫಿಕ್ ಅಷ್ಟೇ ವರ್ಸ್ಟ್ ಆಗಿದೆ. ಇದು BTS ಮೇಲ್ಗಡೆ ಹೋಗೋ ಟ್ರೈನು. ಹಾಸ್ಟ್ಲು ಎಲ್ಲೋ ಬೇರೆ ಕಡೆ ಇದೆ ಅಂತ ಅನ್ಕೊಂಡ್ರೆ ಖಾಸಾನ್ ರೋಡು, ಯಾವ ನನ್ನ ಫೇವ್ರೆಟ್ ರೋಡ್ ಇದೆಯಲ್ಲ ಬ್ಯಾಂಕಾಕಲ್ಲಿ, ಅಲ್ಲೇ ಈ ಹಾಸ್ಟ್ಲ್ ಇದೆ. ವಾವ್. ಈ ರೋಡ್ ಇವಾಗ ನೋಡ್ಕೊಳ್ಳಿ, ಅದಾದ್ಮೇಲೆ ರಾತ್ರಿ ತೋರಿಸ್ತೀನಿ, ರಾತ್ರಿಲಿ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ಡಿಫ್ರೆನ್ಸ್ ನಿಮಗೆ. ಇದೇ ಹಾಸ್ಟ್ಲು ಬುಕ್ ಮಾಡಿರೋದು ನಾನು, ರೆವಲ್ಯೂಷನ್ ಬೈ ಬ್ಲಿಸ್ ಖಾಸಾನ್ ಅಂದ್ಬಿಟ್ಟು.
ಲಾಸ್ಟ್ ಟೈಮ್ ಥೈಲ್ಯಾಂಡ್ ಟ್ರಿಪ್ಪಲ್ಲಿ ಚಿಯಾಂಗ್ ಮೈಲ್ ಕೂಡ ಇದೇ ಹಾಸ್ಟೆಲ್ ಬುಕ್ ಮಾಡಿದ್ದೆ. ಇದೇ ಹಾಸ್ಟೆಲ್ ರೂಮಲ್ಲಿ 4 ಜನ ಬ್ರಿಟಿಷ್ ಹುಡುಗಿರ ಜೊತೆ ಉಳಿದಿದ್ದೆ. ಮತ್ತೆ ಸಿಗ್ತಾರೆ ಅಂತ ಬಂದಿರೋದಲ್ಲ, ಇದು ಕಾಸಾನ್ ಸ್ಟ್ರೀಟ್ಗೆ ಬಹಳ ಹತ್ತಿರವಾಗಿರೋದ್ರಿಂದ ಒಳ್ಳೆ ಲೊಕೇಶನ್ ಅಂತ ಬಂದಿದ್ದೀನಿ. ಚೆಕ್ ಇನ್ ಮಾಡ್ಕೋತಾ ಇದ್ದೀನಿ. ಚೆಕ್ಔಟ್ ಇರೋದು ಮಧ್ಯಾಹ್ನ 2 ಗಂಟೆಗೆ. ಸದ್ಯಕ್ಕೆ ಅದಕ್ಕೆ ಲಗೇಜ್ ರೂಮಲ್ಲಿ ನನ್ನ ಲಗೇಜನ್ನು ಟಾಪ್ ಫ್ಲೋರಲ್ಲಿ ಇಟ್ಟು ಮಿಕ್ಕಿದವರೆಲ್ಲ ಲಗೇಜ್ ಇಟ್ಟು ಹೋಗಿದ್ದಾರೆ. ಈಗ ಆಚೆ ಹೋಗ್ಬಿಟ್ಟು ಸುತ್ತಾಡೋಣ ಬನ್ನಿ. ಒಂದು ಮಾರ್ಕೆಟ್ ಇದೆ, ಅದರ ಮಾರ್ಕೆಟ್ ಹೆಸರು ಬಾಯಿಗೆ ಬರಲ್ಲ ರೀ. ಚಾಕು ಮಾರ್ಕೆಟ್. ಇದು ಹಾಸ್ಟೆಲ್ನ ಕೆಫೆ, ಹಾಗೆ ಆಚೆ ಕಡೆಯ ಜಾಗ ಭಾಳ ಚೆನ್ನಾಗಿದೆ. ಥೈಲ್ಯಾಂಡ್ ದೇಶದ ಪ್ರೈವೇಟ್ ಬಸ್ಗಳು ನೋಡಿ ಹೆಂಗೆ ಜಕಾಸ್ ಆಗಿದೆ, ಸಿಕ್ಕಾಬಡೆ ಕಲರ್ಫುಲ್ ಆಗಿದೆ. ನೋಡಕ್ ಸಖತ್ ಮಜಾ ಇದೆ. ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ, ಸೂಸುತ್ತಿರು ಪ್ರೀತಿ ಕಂಪಿನ ಶರದಂತೆ. ಮಳೆ ಸುರಿದರೆ ಏನು ಹೃದಯದ ಗುಡಿಯುವುದು, ಅದರಲ್ಲಿ ನಿನ್ನಿರಿಸಿ ಹಾಡಲು ಪದವಿಹುದು. ಚಳಿಯಾದರೆ ಏನು ಹೊದಿಕೆಗೆ ತೋಳಿಹುದು, ಅದರುವ ತುಟಿಗಳಿಗೆ ಬಿಸಿ ಬಿಸಿ ಮುತ್ತಿಹುದು. ಬಿಸಿಲಾದರೆ ಏನು ನೆರಳಿಗೆ ತನುವಿಹುದು, ಇದರ ಆಸರೆಯಲ್ಲಿ ಕಾಯುವ ಮನಸ್ಸಿಹುದು. ಭುವಿ ಬೀರಿದರೆ ಏನು ನನ್ನಲ್ಲಿ ನೀರಲು, ನಾವೆಂದು ಅಮರ ಮರು ಜನ್ಮವು ಬರಲು. ಏಷ್ಯಾ ಖಂಡದ ಅತ್ಯಂತ ದೊಡ್ಡ ಅಕ್ವೇರಿಯಂ ಮಾರುಕಟ್ಟೆ ಹಾಗೆ ವಿಶ್ವದ ಅತ್ಯಂತ ದೊಡ್ಡ ಮಾರುಕಟ್ಟೆಗಳಲ್ಲಿ ಒಂದಾದ ಚಾಕ್ ಮಾರುಕಟ್ಟೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಇದಾನೆ ಥೈಲ್ಯಾಂಡ್ ದೇಶದ ರಾಜಧಾನಿಯಾದ ಬ್ಯಾಂಕಾಕ್ ನಗರದ ಚಾಕ್ ಮಾರ್ಕೆಟ್ನಲ್ಲಿ. ಹೆಸರೇ ಸಖತ್ತಾಗಿದೆ, ಚಾಕು ಛಕಾಕ್ ಅಂತ ಇದೆ. ಫಸ್ಟ್ ಈ ಒಂದು ವರ್ಡ್ ಪ್ರೊನೌನ್ಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಹಂಗೂ ಹಿಂಗೂ ಪ್ರಾಕ್ಟೀಸ್ ಮಾಡಿ ಇವಾಗ ಹೇಳ್ತಾ ಇದ್ದೀನಿ. ಈ ಒಂದು ಮಾರ್ಕೆಟ್ ಕೇವಲ ಶನಿವಾರ ಹಾಗೆ ಭಾನುವಾರ ಮಾತ್ರ ಓಪನ್ ಇರುತ್ತೆ. ನೀವು ಬ್ಯಾಂಕಾಕ್ ನಗರಕ್ಕೆ ಬಂದಾಗ ಈ ಒಂದು ಮಾರ್ಕೆಟನ್ನು ತಪ್ಪದೆ ಭೇಟಿ ನೀಡಿ. ಇಲ್ಲಿ ಸಿಗುವಂತಹ ಸಾಕಷ್ಟು ಅದ್ಭುತವಾದ ವಸ್ತುಗಳು, ಊಟ ತಿಂಡಿಗಳು, ಶಾಪಿಂಗು ಎಲ್ಲದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ನೀವು ಏನೇನು ಮಾಡ್ಬೋದು ಅನ್ನೋದನ್ನ ಪ್ರತಿಯೊಂದು ಗೈಡ್ ಮಾಡ್ತೀನಿ. ಬನ್ನಿ ಎಕ್ಸ್ಪ್ಲೋರ್ ಮಾಡುವ ಚಾಕ್ ಮಾರುಕಟ್ಟೆಯನ್ನು. ನಿನ್ನೆ ನೀವು ನನ್ನನ್ನು ನೋಡಿದ್ರಿ ಇಂಡಿಯನ್ ಡ್ರೆಸ್ಸಲ್ಲಿ, ಭಾರತ ದೇಶದಿಂದ ಟಿ ಶರ್ಟ್ ಹಾಕೊಂಡ್ಬಂದಿದೆ. ಆದರೆ ಪ್ರತಿ ಬಾರಿ ನಾನು ಥೈಲ್ಯಾಂಡಿಗೆ ಬಂದಾಗ ಇಲ್ಲಿಯವನಾಗೋಕ್ಕೆ ಬಯಸ್ತೀನಿ. ಯಾಕೆಂದರೆ ಶೆಕೆ ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ, ದಪ್ಪ ಬಟ್ಟೆಗಳನ್ನ ಹಾಕೊಳ್ಳೋಕ್ಕಾಗಲ್ಲ. ಇಲ್ಲಿ ಥೈಲ್ಯಾಂಡ್ ದೇಶದಲ್ಲಿ ಬಹಳ ತೆಳುವಾಗಿರುವಂತಹ ಬಟ್ಟೆಗಳು ಸಿಗುತ್ತೆ ಕಮ್ಮಿ ರೇಟಲ್ಲಿ. ಒಂದು 500-600 ರೂಪಾಯಲ್ಲಿ ಪ್ಯಾಂಟ್ ಶರ್ಟ್ 2 ಸಿಕ್ಬಿಡುತ್ತೆ. ಸೊ ನೀವುಗಳು ಬಂದಾಗ ಈ ಥರ ತೆಳುವಾಗಿರುವಂತಹ ಬಟ್ಟೆ ಹಾಕೊಳ್ಳಿ, ಸೊ ದಟ್ ನಿಮಗೆ ಉಸಿರಾಟಕ್ಕೆ ಓಡಾಟಕ್ಕೆ ಪ್ರತಿಯೊಂದಕ್ಕೂ ಈಸಿ ಆಗುತ್ತೆ. ಥೈಲ್ಯಾಂಡ್ ಮಾರುಕಟ್ಟೆ ಎಂಟ್ರೆನ್ಸಲ್ಲಿ ಅಂಕಲ್ಲು ಐಸ್ ಕ್ಯಾಂಡಿ ಮಾರ್ತಾವ್ರೆ 5 ಬಾತಿಗೆ. ಎಷ್ಟು ಸಖತ್ತಾಗಿ ಇಟ್ಕೊಂಡಿದ್ದಾರೆ ನೋಡಿ. ಕೇವಲ 10 ರೂಪಾಯಿಗೆ ಐಸ್ ಕ್ಯಾಂಡಿ. ವಿಚ್ ಫ್ಲೇವರ್ ಬ್ರೋ? ರಾಸ್ಬೆರಿ, ಸ್ಟ್ರಾಬೆರಿ. ಓಕೆ. ಆಹಾ ಆ ಐಸ್ದು ಚಿಲಿಪಿಲಿ ಅಂತ ಇದೆ. ಬರ್ತಿದ್ದಂಗೆ ಊಟ ತಿಂಡಿಗಳ ಸುರಿಮಳೆ. ಇಲ್ಲಿ ಯಾವುದೋ ಒಂದು ರೀತಿಯ ಬೋಂಡಾ ಬಜ್ಜಿಯನ್ನು ಕರಿತಾ ಇದ್ದಾರೆ ಅಂಕಲ್ಲು. ಇದರ ಹೆಸರೇನು ಗೊತ್ತಿಲ್ಲ. 9 ಪೀಸ್ಗೆ 60 ಬಾತ್ ಅಂತೆ. 120 ರೂಪಾಯಿಗೆ 9 ಪೀಸ್ ಕೊಡ್ತಾರೆ, ಬೋಂಡಾ ಬಜ್ಜಿ ಥರ. ಇಲ್ಲಿ ಪಕ್ಕದಲ್ಲಿ ಥೈಲ್ಯಾಂಡ್ ದೇಶದ ಫೇಮಸ್ ಆದ ಪ್ಯಾನ್ ಕೇಕ್ಸ್, ತಾಯ್ ಕ್ರಿಸ್ಪಿ ಪ್ಯಾನ್ ಕೇಕ್ ಅಂತ ಹೇಳ್ತಾರೆ. ಇದು ಕೂಡ ಚೆನ್ನಾಗಿರುತ್ತೆ, ಟ್ರೈ ಮಾಡ್ಬೋದು ನೀವು. ಇಲ್ಲಿ ಸಮ್ಮರ್ಗೆ ಬೇಕಾದಂತಹ ಜ್ಯೂಸ್ಗಳಿವೆ ನೋಡಿ. ಲೆಮನೇಡ್ ಕೊಡ್ತಾ ಇದ್ದಾರೆ ಮೇಡಮ್ಮು. ಅಲ್ಲಾಡ್ಸು ಎಲ್ಲದರೊಳಗೂ ಐಸ್ ತುಂಬಿದ್ದಾರೆ. ಯಾವ ಲೆಮನೇಡ್ ಬೇಕಾದ್ರೂ ತೊಗೋಬೋದು. 25 ಬಾತ್ನಲ್ಲಿ, ಅಂದರೆ 50 ರೂಪಾಯಿಗೆ. ಇಲ್ಲೂ ಅಷ್ಟೇ ಥಾಯ್ ಮಿಲ್ಕ್ ಟೀ. ಸವಾದಿ ಖಾಬ್. ಹೌ ಆರ್ ಯು? ಕೋಕೋನಟ್ ಐಸ್ ಕ್ರೀಮ್. ಓಕೆ. ಇಲ್ಲಿ ಕೋಕೋನಟ್ ಐಸ್ ಕ್ರೀಮ್ ಮಾಡ್ತಾ ಇದ್ದಾರೆ ಮೇಡಮ್ ನೋಡಿ. ಇಲ್ಲಿ ಕೋಕೋನಟ್ ಐಸ್ ಕ್ರೀಮು, ಮ್ಯಾಂಗೋ ಐಸ್ ಕ್ರೀಮ್. ಓಕೆ, ಆ ಚಿಪ್ಪಲ್ಲಿ ಶೋ ದಿಸ್ ಒನ್ ಶೋ. ತೆಂಗಿನಕಾಯಿ ಚಿಪ್ಪಲ್ಲಿ ಇದ್ರೊಳಗೆ ಕಾಯಿ ತುರಿಯನ್ನು ಹಾಕಿ ಅದರ ಮೇಲೆ ಐಸ್ ಕ್ರೀಮ್ ಹಾಕಿಕೊಡ್ತಾರೆ. ಓ ವೆರಿ ಗುಡ್. ಇದರ ಪಕ್ಕದಲ್ಲಿ ಚಿಕ್ಕ ಮೊಟ್ಟೆಯನ್ನು ಮಾಡುವಂತಹ ಆಮ್ಲೆಟ್ಗಳನ್ನ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ.
ಇದು ಸಾಸೇಜ್ ಅಂತ ಹೇಳ್ತಾರೆ, ಇಲ್ಲಿ ಬಹಳ ಫೇಮಸ್ಸು. ಆದರೆ ತಿನ್ನಬೇಡಿ ಇದನ್ನು, ಇದು ಪ್ರಾಸೆಸ್ಡ್ ಮೀಟನ್ನು ಅವಾಯ್ಡ್ ಮಾಡಬೇಕು. ಇದು ನಮ್ಮ ಮೋಮೋಗಳ ಥರ. ಹಾಗೆ ಸ್ವೀಟ್ ಕಾರ್ನ್ನ ಕೂಡ ಮಾಡ್ತಾಯಿದ್ದಾರೆ ಆಂಟಿ. ಅಯ್ಯಪ್ಪ, ಬಿಸಿಲಿಗೆ ಸೂಟ್ ಆಗಲ್ಲ ಇದು. ಬಿಸಿಲಿಗೆ ಯಾವುದೇ ರೀತಿಯ ಬಿಸಿ ಊಟ ಸೆಟ್ ಆಗಲ್ಲ. ಈ ಕಡೆ ಬೇರೆ ಬೇರೆ ಅಂಗಡಿಗಳಿವೆ, ಅದನ್ನು ಕೂಡ ತೋರಿಸ್ತೀನಿ. ನಾನು ಹೇಳ್ತಾ ಇದ್ನಲ್ಲ, ಹೆಣ್ಮಕ್ಳಾಗ್ಬೋದು ಹುಡುಗರಾಗ್ಬೋದು, ಥಾಯ್ಲೆಂಡ್ ದೇಶಕ್ಕೆ ಬರ್ತಿದ್ದಾಗ ಏನು ಮಾಡಿ ಅಂದರೆ ಈ ಥರ ಯಾವ್ದಾದ್ರು ಒಂದು ಡ್ರೆಸ್ ತೊಗೊಳ್ಳಿ. ತೆಳು ಬಟ್ಟೆ, ತೆಳು ಮೆಟೀರಿಯಲ್ ಇರುತ್ತೆ ನೋಡಿ. ಮೇಡಮ್ ತೊಗೋತಾ ಇದ್ದಾರೆ. ಈ ಥರ ಮೆಟೀರಿಯಲ್ ತೊಗೊಂಡ್ರೆ ಲುಕ್ಕು ಇರುತ್ತೆ, ಹಾಗೆ ಫ್ರೀಡಮ್ ಇರುತ್ತೆ. ಆರಾಮಾಗಿ 200 ಬಾತು ಅಂದರೆ 420 ರೂಪಾಯಿ ಲೆಕ್ಕ ಬರುತ್ತೆ. ಇದು ಹುಡುಗರಿಗೆ ಕಮ್ಮಿ ಆಪ್ಷನು, ಹುಡುಗಿರಿಗೆ ಸಿಕ್ಕಾಬಿಡೆ ಆಪ್ಷನ್ ಇದೆ. ಹುಡುಗರಿಗೆ ಈ ಥರ ಶರ್ಟ್ಗಳು ತೊಗೋಬೋದು. ಬ್ಯಾಂಕಾಕ್ ನಗರದಲ್ಲಿ ಇನ್ನೊಂದು ಜ್ಯೂಸನ್ನು ಟ್ರೈ ಮಾಡ್ಬೋದು. ಫ್ರೆಶ್ಲಿ ಸ್ಕ್ವೀಸ್ಡ್ ಆರೆಂಜ್ ಜ್ಯೂಸ್ 20 ಬಾತು ಅಂದರೆ 45 ರೂಪಾಯಿ ಕೊಡ್ತಾರೆ. ಹಾಯ್, ಹೌ ಆರ್ ಯು? ಯು ಲೈಕ್ ಆರೆಂಜ್ ಜ್ಯೂಸ್? ಓಕೆ. ವೈಟಮಿನ್ ಸಿ. ಇಲ್ಲಿ ಆರೆಂಜಿನ ಮತ್ತೆ ಇದು ಚಕ್ಕೋತ ಹಣ್ಣು. ವೆರಿ ಸ್ವೀಟ್. ಯಾ, ಓಕೆ. ಬಂದಾಗ ಈ ಹಣ್ಣುಗಳನ್ನ ತಿನ್ನಿ, ಬಹಳ ಸಖತ್ತಾಗಿರುತ್ತೆ. ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್, ಆಲ್ಮೋಸ್ಟ್ 300 ರೂಪಾಯಿ ಆಗುತ್ತೆ ಇದು. ಇಲ್ಲಿ ಈ ಹುಡುಗ ಆಕ್ಟೋಪಸ್ ಮಾಡ್ತಾವನೆ. ಹಾಯ್ ಬ್ರೋ, ಯು ಆರ್ ಸೆಲ್ಲಿಂಗ್ ಆಕ್ಟೋಪಸ್. ಹೌ ಮಚ್? 100 ಬಾತ್, 200 ಬಾತ್. ಸೊ 100 ರೂಪಾಯಿಗೂ ತೊಗೋಬೋದು, 200 ರೂಪಾಯಿಗೆ. 100 ರೂಪಾಯಿ ಅಂದರೆ ಆಲ್ಮೋಸ್ಟ್ 225 ರೂಪಾಯಿ. ಇಲ್ಲಿಯ ಸ್ಪೆಷಾಲಿಟಿ ಆಕ್ಟೋಪಸ್. ಈ ಸೈಡೆಲ್ಲ ಅಂಗಡಿಗಳಿವೆ, ಈ ಸೈಡೆಲ್ಲ ಊಟದ ಸ್ಟಾಲು, ಇದರ ಹಿಂದೆನೇ ಕ್ಯಾಂಟೀನು. ಇಲ್ಲೇ ಅಡುಗೆ ಮಾಡಿಸ್ಕೊಂಡು ಇಲ್ಲೇ ಒಳಗೆ ಕೂತ್ಕೊಂಡು ಊಟ ಮಾಡ್ಬೋದು. ಊಟ ಮಾಡೋ ಜಾಗ ತೋರಿಸ್ತೀನಿ ನೋಡಿ. ಎಷ್ಟು ಜನ ಇದ್ದಾರೆ ಇಲ್ಲಿ. ಇನ್ನೊಬ್ರು ಬ್ಲಾಗರ್ ಇದ್ದಾರೆ. ಹಾಯ್ ಬ್ಲಾಗರ್. ಗುಡ್ ಬ್ರೋ. ಅಯ್ಯೋ, ಎಷ್ಟು ಜನ ಇದ್ದಾರೆ ನೋಡ್ರಿ ಇಲ್ಲಿ. ಅಯ್ಯಯ್ಯಪ್ಪ, ಊಟ ತಿಂಡಿ ಯಾವತ್ತೂ ಡಿಮ್ಯಾಂಡ್ ಕಮ್ಮಿ ಆಗಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಷ್ಟು ಜನ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಒಂದೇ ಜಾಗದಲ್ಲಿ. ಅಯ್ಯೋ, ಬಿಸಿ ಬಿಸಿ ಫ್ರೈಡ್ ರೈಸ್ ಮಾಡ್ತಾರೆ ಆಂಟಿ. ಅನ್ಇಮ್ಯಾಜಿನೇಬಲ್ ದೊಡ್ಡ ಮಾರ್ಕೆಟ್ ರೀ ಇದು. ಅಯ್ಯಪ್ಪ, ಮೋಸ್ಟ್ಲಿ ಇದನ್ನು ಕವರ್ ಮಾಡೋದಕ್ಕೆ ಒಂದು ಪೂರ್ತಿ ದಿವಸ ಬೇಕು. ಮೇಡಮ್ ಛತ್ರಿನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಆ ಛತ್ರಿ ಕೆಳಗಡೆ ನಾವು ಬರೋಣ. ಜನಗಳು ಬಹಳ ಫ್ರೆಂಡ್ಲಿ ಥಾಯ್ಲೆಂಡಲ್ಲಿ, ಏನೂ ತೊಂದರೆ ಇಲ್ಲ. ರೇಗಿಸ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ಬೋದು, ಮಾತಾಡ್ತಾರೆ ಎಲ್ಲರೂ ಫ್ರೀಯಾಗಿ. ನೀವು ಯಾರು ಮಾತಾಡಿದ್ರೆ ಏನು ಮಾತ್ರ ಏನೂ ಕಿರಿಕ್ ಮಾಡಲ್ಲ. ಹುಡುಗರು ಹಾಗೂ ಮಕ್ಕಳು ಈ ಥರ ಅಂಗಡಿಯಲ್ಲಿ ಬಂದು ಶರ್ಟ್ಗಳನ್ನು, ಚಡ್ಡಿಗಳನ್ನು ಪರ್ಚೇಸ್ ಮಾಡ್ಬೋದು. ಭಾಳ ಒಳ್ಳೆ ಲುಕ್ ಇರುತ್ತೆ ನೋಡಿ. ಫ್ಯಾನ್ ಇಟ್ಕೊಂಡಿದ್ದಾರೆ ಇವರು. ಫ್ಯಾನ್. ಗುಡ್. ಥ್ಯಾಂಕ್ ಯು. ವೆರ್ ಆರ್ ಯು ಫ್ರಮ್? ಹಾಂಗ್ಕಾಂಗ್. ನೈಸ್. ಐ ಆಮ್ ಫ್ರಮ್ ಇಂಡಿಯಾ. ನೈಸ್ ಟು ಮೀಟ್ ಯು. ಹಾಂಗ್ಕಾಂಗಿನ ಜನ ಕೂಡ ಬಂದಿದ್ದಾರೆ ಇಲ್ಲಿ, ಟೂರಿಸ್ಟ್ಗಳು. ಏನು ತರ್ತಿರೋ ಬಿಡ್ತಿರೋ, ಹೆಗಲ ಮೇಲೆ ಒಂದು ಟವಲ್ ಹಾಕೊಂಬನಿ. ಯಾಕೆಂದರೆ ಸಿಕ್ಕಾಬಿಟ್ಟೆ ಬೆವ್ರು ಬೇಕಾದ್ರೆ ಒರೆಸ್ಕೊಳಕ್ಕೆ ಟವಲ್ ಬೇಕು, ಟಿಶ್ಯೂ ಪೇಪರ್ ಸಾಲಲ್ಲ. ಹುಡುಗಿರಿಗೆ ಹ್ಯಾಂಡ್ ಬ್ಯಾಗ್ಗಳು ಎಷ್ಟು ಚೆನ್ನಾಗಿದೆ ನೋಡಿ. ನ್ಯಾಚುರಲ್, ಅದನ್ನು ಹೇಳಿದ್ರು ರಿವರ್ ಸೈಡಲ್ಲಿ ಸಿಗುವಂತಹ ಏನೋ ಒಂದು ಮಟೀರಿಯಲಿಂದ ಮಾಡೋದು ಅಂತ. ಈ ಒಂದು ಬ್ಯಾಗ್ ಸಖತ್ ಇಷ್ಟ ಆಯಿತು. 1000 ರೂಪಾಯಿ ಹೇಳ್ತಾ ಇದ್ದಾರೆ ಇದಕ್ಕೆ. ಹಾಗೆ ಸಾಕಷ್ಟು ಬೇರೆ ಬೇರೆ ಚಿಕ್ಕ ಚಿಕ್ಕ ವಸ್ತುಗಳು ಭಾಳ ಚೆನ್ನಾಗಿದೆ. ಕೋಸ್ಟರ್ಸು, ಕಾಫಿ ಟೀ ಕಪ್ಪು, ವಿಸ್ಕಿ ಕಪ್ ಇಟ್ಕೊಳ್ಳೋದಕ್ಕೆ, ಹಾಗೆ ಸರ್ವ್ ಮಾಡೋದಕ್ಕೆ ಸಾಕಷ್ಟು ಶಾಪಿಂಗ್ ಮಾಡ್ಬೋದು ಈ ಜಾಗಕ್ಕೆ ಬಂದರೆ. ಒಂದು ಕಾಫಿ ಶಾಪಲ್ಲಿ ಕಾಫಿ ಮಾಡಿಸ್ಕೊತಾ ಇದ್ದೀನಿ, ಕೋಲ್ಡ್ ಕಾಫಿನ. 70 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾರೆ. ಬರೀ ಐಸೇ ತುಂಬಿಸ್ಕೊಡ್ತಾರೆ ಇವರು. ಕಾಫಿ ಕಮ್ಮಿ ಹಾಕೋದು ನೋಡಿ. ಕಾಫಿ ಬರೀ ಅರ್ಧ ಕಪ್ ಹಾಕ್ತಾರೆ, ಬರೀ ಐಸೇ ತುಂಬಿಸ್ಕೊಡ್ತಾರೆ. ನೋಡಿದ್ರೆ ದೊಡ್ಡ ಕಪ್ ಕುಡಿತಾ ಇದ್ದೀವಿ ಅನ್ಸುತ್ತೆ, ಆದರೆ ಕುಡಿತಾರ ಚಿಕ್ಕ ಕಪ್ ಅಷ್ಟೇ. ಥ್ಯಾಂಕ್ ಯು.
ಎನರ್ಜಿಗೆ ಸ್ವಲ್ಪ ಕೆಫಿನ್ ಬೇಕ್ರಿ, ಸಕ್ಕರೆ ಬೇಡ ಅಂತ ಹೇಳಿದ್ದೆ, ಸೊ ಶುಗರ್ ಫ್ರೀ ಕೊಟ್ಟಿದ್ದಾರೆ. ಇದು ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿರೋ ಶರ್ಟ್ ಅಂಗಡಿ ಸಿಕ್ಕಿದೆ. ಮೇಡಮ್, ಮೈ ಸೈಜ್ ಯು ಹ್ಯಾವ್? ಮೈ ಸೈಜ್ ಶೋ. ನಮ್ಮದು 4 3XL ಬೇಕು, ಎಲ್ಲ ಕಡೆ ಸಿಗಲ್ಲ. ದಿಸ್ ಒನ್ ನೋ, ಚೆನ್ನಾಗಿದೆ ಇದೊಂಥರ. ಓಕೆ, ಸ್ವಲ್ಪ ಹಿಡಿತಾ ಇದೆ, ಪರವಾಗಿಲ್ಲ. 2XL ಹಿಡಿತಾ ಇದೆ. ತಗೊಂಡೆ ಶರ್ಟ್ ತಗೊಂಡೆ ಶರ್ಟ್ ತಗೊಂಡೆ. 130 ಬಾತಿಗೆ ಶರ್ಟ್ ತಗೊಂಡೆ, 260 ರೂಪಾಯಿ ಲೆಕ್ಕ. ಸಿಂಪಲ್ ಎಕ್ಸ್ಚೇಂಜ್ ಒಂದು ಎಕ್ಸ್ಚೇಂಜಿಗೆ ಬಂದಿದ್ದೀನಿ. ಇಲ್ಲಿ ಪಾಸ್ಪೋರ್ಟ್ ತೊಗೊಂಡು ಹಣ ತೊಗೊಂಬಂದರೆ ನಿಮ್ಮ ಡಾಲರ್ಸ್ ಅಥವಾ ಇಂಡಿಯನ್ ರುಪೀಸ್ನ ಎಕ್ಸ್ಚೇಂಜ್ ಮಾಡ್ಕೋಬೋದು. ರೇಟ್ ಚೆನ್ನಾಗಿದೆ, ಅದಕ್ಕೋಸ್ಕರ ತೊಗೋತಾ ಇದ್ದೀನಿ. ನೋಡಿ, $100ಗೆ 36 ಆಲ್ಮೋಸ್ಟ್ ಥಾಯ್ ಬಾತ್ ಕೊಡ್ತಾ ಇದ್ದಾರೆ, ಒಳ್ಳೆ ರೇಟು. ಸೊ $200 ಕೊಡ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಏನಾಗತ್ತಪ್ಪ ಅಂದರೆ ದುಡ್ಡು ಖಾಲಿ ಆಗ್ತಾ ಇರುತ್ತೆ, ಶಾಪಿಂಗ್ ಮಾಡೋ ಒಂದು ಚಟ ಬಂದ್ಬಿಡುತ್ತೆ. ಸೊ ಎಲ್ಲರೂ ಬರ್ತಾರೆ ದುಡ್ಡು ತೊಗೊಳೋದಕ್ಕೆ. ಅದಕ್ಕೆ ಇದು ಕರೆಕ್ಟ್ ಜಾಗದಲ್ಲಿ ಈ ಥರ ಮನಿ ಎಕ್ಸ್ಚೇಂಜ್ ಮಾಡಿದ್ದಾರೆ. $200 ಕೊಟ್ಟಿದ್ದೀನಿ, ಆಲ್ಮೋಸ್ಟ್ 7,000 ಬಾತ್ ಕೊಡ್ತಾರೆ. ನನ್ನ ಕೈಯಲ್ಲೂ ಕೂಡ ಹಣ ಖಾಲಿ ಆಗೋಗಿತ್ತು, ಹಾಗೆ ಕಾರ್ಡ್ ಕೂಡ ತಂದಿಲ್ಲ ಈ ಸತಿ ನಾನು ಟ್ರಿಪ್ಗೆ. ಅದಕ್ಕೋಸ್ಕರ ಡಾಲರ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಬಂದೆ. ಈಗ ಹೊರಗೆ ನೋಡಿದ್ವಿ ಮಾರ್ಕೆಟು. ಒಳಗೆ ಹೇಗಿದೆ ನೋಡೋಣ ಮಾರ್ಕೆಟು. ಒಳಗೆ ಸುರಂಗ ಮಾರ್ಗಗಳಿವೆ ಇಲ್ಲಿ. ಹಾಗೆ ಇಲ್ಲಿ ಒಳಗೆ ಬಂದಾಗ ಇಲ್ಲಿಯ ಜನರ ಕರಕೌಶಲ್ಯತೆನ ನೋಡ್ಬೋದು. ಆರ್ಟಿಸ್ಟ್ಗಳು ಎಷ್ಟು ಚೆನ್ನಾಗಿ ಬೇರೆ ಬೇರೆ ರೀತಿಯ ಮಾಡ್ರನ್ ಆರ್ಟನ್ನು ಮಾಡಿಟ್ಟಿದ್ದಾರೆ ಈ ಒಂದು ಜಾಗದಲ್ಲಿ. ತುಂಬ ಚೆನ್ನಾಗಿದೆ ಜಾಗ ನೋಡಿ. ಒಬ್ಬೊಬ್ಬರು ಆರ್ಟಿಸ್ಟು ತಮ್ಮ ಎಕ್ಸ್ಪ್ರೆಷನ್ಸ್ನ ಬೇರೆ ಬೇರೆ ರೀತಿ ಬಣ್ಣಿಸಿದ್ದಾರೆ. ಆಹಾ, ಮನೆಯ ಗೋಡೆಗಳ ಮೇಲೆ ಈ ಕಲಾಕೃತಿಗಳು ಸಖತ್ತಾಗಿ ಕಾಣುತ್ತೆ. ಹಾಯ್, ಬ್ಯಾಂಕಾಕ್ ಹಾಗೂ ಥೈಲ್ಯಾಂಡ್ನ ಪ್ರೈಡ್ ಆದ ಆನೆಗಳ ಕಲಾಕೃತಿ ಮಾಡಿದ್ದಾರೆ. ಮತ್ತು ಇಲ್ಲಿಯ ಟುಕ್ನ ಸಿಂಬಲೈಸ್ ಮಾಡಿದ್ದಾರೆ. ಇಲ್ಲಿಯ ಪಗೋಡ ಅಥವಾ ದೇವಸ್ಥಾನಗಳನ್ನ ತೋರಿಸಿದ್ದಾರೆ. ಮತ್ತು ರಿವರ್ ಸೈಡು ಅಂದರೆ ಬೋಟ್ಗಳು. ಎಷ್ಟು ಚೆನ್ನಾಗಿ ನೋಡಿ ಈ ಒಂದು ಶಾಪು. ಥೈಲ್ಯಾಂಡ್ನ ಸಂಸ್ಕೃತಿಯನ್ನು ಡೆಪಿಕ್ಟ್ ಮಾಡಿರುವಂತಹ ಅಂಗಡಿ. ಈ ಮ್ಯಾಗ್ನೆಟ್ ತುಂಬ ಚೆನ್ನಾಗಿದೆ, $100 ಒಂದು ತೊಗೊಳ್ಳೋಣ. ಬಿಟ್ಟು ಮಕ್ಕಳನ್ನು ಮಾರ್ಕೆಟಿಗೆ ಕರ್ಕೊಂಬಂದಿದ್ದಾರೆ. ಬೇಬಿ ಎಷ್ಟು ಚೆನ್ನಾಗಿದೆ ನೋಡಿ. ಹಾಯ್ ಬೇಬಿ. ಈ ಕಡೆ ಬಂದರೆ ಬಟ್ಟೆಗಳ ಮಾರ್ಕೆಟು. ಇವನು ಯಾರೋ ಕ್ರೇಜಿ ಬ್ಯಾಂಕಾಕ್ ಬಾಯ್, ಕ್ರೇಜಿ ಕನ್ನಡಕ ಮಾಡ್ತಾ ಇದ್ದಾನೆ. ಗುಡ್. ಅಂಗಡಿಯಿಂದ ಶಾಪಿಂಗ್ ಮುಗಿಸ್ಕೊಂಡು ಯಾವಾಗಲೇ ಹಸುವಾದರೂ ಸೀದಾ ನುಗ್ಗಿ ಬಾರ್ಗೆ, ರೆಸ್ಟೋರೆಂಟ್ಗೆ, ಹೋಟೆಲ್ಗೆ. ನೋಡಿ ಮೇಡಮ್ ಮಾಡ್ತಾ ಇದ್ದಾರೆ ಇಲ್ಲಿ ಸ್ಪೆಷಲ್ ಅಡುಗೆ. ಅಯ್ಯೋ, ಏನಿದು? ಒಂದು ಒಳ್ಳೆ ಕ್ಯಾಪ್ ಶಾಪ್ ನೋಡಿದೆ. ಯಾವ್ದಾದ್ರು ಒಳ್ಳೆ ಸ್ಟೈಲ್ ಕ್ಯಾಪ್ ಸಿಗುತ್ತೆ ನೋಡೋಣ. ನೈಸ್. ಚೆನ್ನಾಗಿದೆಯಾ? ಒಂಥರ ಚೆನ್ನಾಗಿದೆ ಕ್ಯಾಪ್ ಇದು, ಡಿಫ್ರೆಂಟ್ ಸ್ಟೈಲು. ಇಲ್ಲಿ ಸೈಡಲ್ಲಿರೋ ಪ್ಲಗ್ನ ಬೇಕಾದ್ರೆ ತೆಕ್ಕೋಬೋದು. ತೊಗೊಳ್ಳೋಣ. 280 ತೊಗೊಂಬಿಟ್ಲು ಅಂದರೆ ಆಲ್ಮೋಸ್ಟು 550-600 ರೂಪಾಯಿ ಬರುತ್ತೆ ರೀ. ಬಟ್ ಸಕರ ಲುಕ್ಕು ಇಷ್ಟ ಆಯಿತು. ಕ್ಯಾಪ್ ಬೇಕಿತ್ತು ಒಂದು. ನೋಡಿ, ಏನೋ ಕೊರಿಯನ್ ಹುಡುಗಿರು ಯಾವುದೋ ನಕ್ಷತ್ರ ನೋಡ್ತಾ ಇದ್ದಾರೆ. ಓ, ಅಳಿಲ್ ನೋಡ್ತಾ ಇದ್ದಾರೆ. ವಿಷ್ಣುವರ್ಧನ್ ಅವರ ಮುತ್ತಿನ ಹರ ಸಿನಿಮಾ ಹಾಗೆ ಅಶ್ವತ್ಥವ್ರು ನೆನಪಾಗ್ತಾರೆ ಅಳಿಲ್ ನೋಡಿದಾಗೆಲ್ಲ. ಈ ಮಾರ್ಕೆಟಿಗೆ ಬಂದುಬಿಟ್ರೆ ಎಲ್ಲ ರೀತಿ ಮನೆಗೆ ಬೇಕಾಗಿರುವಂತಹ ಇಂಟೀರಿಯರ್ಸು ನೋಡಿ. ಇಲ್ಲಿ ದುರ್ಗಾ ಮಾತೆ, ಹಾಗೆ ಗಣೇಶ, ಎಲ್ಲ ದೇವರುಗಳು, ಬುದ್ಧ, ಪ್ರತಿಯೊಂದು ಮೂರ್ತಿಗಳು ಕೂಡ ಸಿಗುತ್ತೆ. ಡ್ರೀಮ್ ಕ್ಯಾಚರ್ಸು ಮನೆಗೆ. ರೇಟ್ಗಳೆಲ್ಲ ಬಹಳ ಚೆನ್ನಾಗಿದೆ. ಈ ಡ್ರೀಮ್ ಕ್ಯಾಚರ್ ನೋಡಿ ಹೆಂಗಿದೆ ಅಂತ. ನಿಮ್ಮ ಕನಸುಗಳನ್ನು ಹಿಡಿದಿಟ್ಕೊಳ್ಳುವಂತಹ ಡ್ರೀಮ್ ಕ್ಯಾಚರ್ ಸಖತ್ತಾಗಿದೆ ಇದು ಮಾತ್ರ. ಈ ಥರದ್ದೆಲ್ಲ ನೀವು ಮನೆಗೆ ಆರಾಮಾಗಿ ತೊಗೊಂಡೋಗ್ಬೋದು ರೀ, ಯಾವ ಚಿಂತೆನೂ ಇಲ್ಲದೆ. ಪ್ರತಿಯೊಂದೂ ಇಲ್ಲಿ ಮಸಾಜ್ ಕೂಡ ಮಾಡ್ತಾರೆ. 30 ಮಿನಿಟ್ಸ್ 150 ಬಾತ್, 45 ಮಿನಿಟ್ಸ್ ಎಲ್ಲದಕ್ಕೂ ನೋಡಿ.
ಬೇರೆ ಬೇರೆ ರೇಟ್ಗಳಿವೆ. ನಡೆದು ಕಾಲು ನೋವು ಬಂದರೆ ಇಲ್ಲೇ ಕೂತ್ಕೊಂಡು ಮಸಾಜ್ ಮಾಡಿಸ್ಕೊಳ್ಳಿ. ಅದಾದಮೇಲೆ ಮತ್ತೆ ನೋಡ್ಕೊಂಡು ಹೋಗಿ. ಇಲ್ಲೂ ಅಷ್ಟೇ ಡ್ರೀಮ್ ಕ್ಯಾಚರ್ ಸಖತ್ತಾಗಿದೆ. ಆಹಾ 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 ಎಷ್ಟು ಸುಂದರವಾಗಿದೆ ನೋಡಿ ಡ್ರೀಮ್ ಕ್ಯಾಚರ್ಸು. ತುಂಬ ಚೆನ್ನಾಗಿದೆ. ನವಿಲ್ಗರಿ ಕೂಡ ಹಾಕಿದ್ದಾರೆ ಇದಕ್ಕೆ. ಇಲ್ಲಿ ಯಾರೋ ಇಂಡಿಯನ್ ಮೇಡಮ್ ಇದ್ದಾರೆ ಇಬ್ರು. ಹಾಯ್ ಮೇಡಮ್, ವೇರ್ ಆರ್ ಯು ಫ್ರಮ್? We are from Hyderabad. ಹೈದರಾಬಾದ್. ಬಾಗುನಾರಾ? ಐ ಆಮ್ ಫ್ರಮ್ ಕರ್ನಾಟಕ. Can hear from your slang. ಇಸ್ ಇಟ್? ಅಯ್ಯಯ್ಯೋ ನಮ್ಮ ಕರ್ನಾಟಕ ಅರ್ಥ ಆಯ್ತು ಅವ್ರಿಗೆ. ಸರಿ, ಕನ್ನಡ. ಓಕೆ, ನೋಡಿ ಮೇಡಮ್ ಇಲ್ಲೇ ಕೆಲಸ ಮಾಡ್ತಾರಂತೆ. ಅವ್ರ ತಾಯಿ, ಶಿ ಡಸ್ ನಾಟ್ ಲುಕ್ ಲೈಕ್ ಯುವರ್ ಮಾಮ್, ಶಿ ಲುಕ್ಸ್ ಲೈಕ್ ಯುವರ್ ಸಿಸ್ಟರ್. Yes, that's right. What do you work as? International project coordinator. Wow, very good. Are you happy in Bangkok? We will have a perfect work-life balance in Bangkok. Yeah, that's what I saw. I met a Kannadiga also. He said there is a perfect work-life balance. Thank you. Yeah. I wish you the best, madam. Thank you. And I also worked in Bangalore for a year. ಕನ್ನಡ ಬರುತ್ತಾ? Little. I can understand. ಹೇಳಿ ಏನಾದ್ರು ಹೇಳಿ, ಒಂದು ಪದ ಹೇಳಿ, one word. That is a bad word. No problem. ಕಾಲ್ ಮುಟ್ಟಿ ಕೈಯಲ್ಲಿ ಕೊಡ್ತೀನಿ. ಅಯ್ಯೋ, ಕಾಲ್ ಮುರಿದು ಕೈಯಲ್ಲಿ ಕೊಡ್ತಾರಂತೆ. One of my colleagues had taught me. Amma, see your daughter, what she's saying. She is going to break my leg and give it to my hand, it seems. Amma, scold her in Telugu. She cannot. I'm the only daughter. She cannot. ನೋಡಿ, ಇಲ್ಲಿ ಮೇಡಮ್ನ ಕೇಳ್ತಾ ಇದೀನಿ, ಈ ಮಾರ್ಕೆಟಲ್ಲಿ ಬರೀ ಹುಡುಗಿರಿಗೆ ಪದಾರ್ಥ ಇದೆ ಅಂತ. ಅದಕ್ಕೆ what did you say? You can impress your woman By buying for her. by purchasing at a very minimal price. ಯಾ ನೋಡಿ, ಎಂತ ಬುದ್ಧಿವಂತ ಆನ್ಸರು. ಹುಡುಗರು ಕೊರಗಬೇಡಿ, ಸಿಕ್ಕಿಲ್ಲ ಅಂದ್ಬಿಟ್ಟು ನಿಮ್ಮ ಹುಡುಗಿರಿಗೆ ಏನಾದ್ರು ತೊಗೊಂಡು ಹೋಗಿಲ್ಲಿಂದ ಅಂತ ಹೇಳ್ತಾರೆ. ಆಹಾ ಎಲ್ಲೋದ್ರು ಅವ್ರದೇ ನೋಡ್ಕೋತಾರೆ. ಚಪ್ಪಲಿ ಅಂಗಡಿ ಚೆನ್ನಾಗಿದೆ. ಹೊಸ ಚಪ್ಪಲಿ ನೋಡಿದ್ಮೇಲೆ ಹಳೆ ಚಪ್ಪಲಿ ನೋಡೋಕ್ಕಾಗೋದೇ ಇಲ್ಲ. ಇದು ಚೆನ್ನಾಗಿದೆ, ಟ್ರೈ ಮಾಡೋಣ. ಬಿಡೋ ಫೋನು, ವ್ಯಾಪಾರ ಮಾಡೋ. ಫೋನ್ ಇಟ್ಕೊಂಡು ಎಲ್ಲರೂ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಫೋನ್ಗೆ. ನೀವೇ ಫೋನಲ್ಲೇ ಸಿಟ್ಟಿಂಗ್ ಮಾಡ್ತಾರೆ, ಮರಿಬೇಡ. ಸ್ಮಾಲ್ ಬ್ರೋ, ಮೋರ್ ಬಿಗ್ ನೋ ಬಿಗ್. ಇದೇ ಲಾಸ್ಟ್ ಸೈಜ್ ಅಂತೆ ಈ ದೇಶದಲ್ಲಿ. ಅದೇನು ಪ್ರಾಬ್ಲಮ್, ಸೈಜ್ ಸಿಗಲ್ಲ. ಹಾಯ್ ಮೈ ಡಿಯರ್, ಹೌ ಆರ್ ಯು? ಯು ವೆರಿ ಬ್ಯೂಟಿಫುಲ್. Thank you. ದಿಸ್ ಇಸ್ ಯುವರ್ ಶಾಪ್? No. ಓಕೆ, ಒಳ್ಳೆ ಟೀ ಶರ್ಟ್ ಅಂಗಡಿ ಇಟ್ಟಿದ್ದಾರೆ. ಈ ಮೇಡಮ್ನ ಎಲ್ಲರೂ ನೋಡಿ ಫ್ಯಾಟ್ ಅಂತ ಹೇಳಿದ್ರಂತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯು ಆರ್ ನಾಟ್ ಫ್ಯಾಟ್, ಯು ಆರ್ ವೆರಿ ಬ್ಯೂಟಿಫುಲ್, ಯು ಆರ್ ಪ್ರೆಟಿ. Okay, I'm beautiful. Nobody say you are fat. Punch them. Okay, I'm gonna punch. Yes, don't punch me. No, you told me I'm beautiful. Why? Yes. Woo, Bangkok shirt. Yeah. Okay. XL. XL? Yes. No. ಮೇಡಮ್, ಈ ಮೇಡಮ್ದು ಫಸ್ಟ್ ದಿವಸ ಅಂತ ಕೆಲಸ ಇವತ್ತು. ಫಸ್ಟ್ ಡೇ. But my first day. ಗುಡ್ ಜಾಬ್, ಆಲ್ ದಿ ಬೆಸ್ಟ್. And you're my first customer. ನಾನೇ ಅಂತ ಫಸ್ಟ್ ಕಸ್ಟಮರು. Because actually we have two people to help me, but now she goes. It's okay. ಮೇಡಮ್ ಹೆಸರು ಮೊದಲನೇ ದಿವಸ ಕೆಲಸ ಮಾಡ್ತಾ ಇದ್ದಾರೆ. ಮೈ ನೇಮ್ ಇಸ್ ರಾಮ್. ಸೇ Lamb. It's hard. It's ನೋ, hard. ಸೇ Lamb. ನಾಟ್ ಲಾಮ್, ರಾಮ್. Lamb. ರಾಮ್. I can't. ಟ್ರೈ. Lamb. Lamb. ಕ್ಲಾಮ್ ಅಂದ್ಬಿಟ್ರು. ನೋ ಪ್ರಾಬ್ಲಮ್ ಮೇಡಮ್, ಆಲ್ ದ ಬೆಸ್ಟ್. ನೈಸ್ ಮೀಟಿಂಗ್ ಯು. ಬಾಯ್. ನೋಡ್ರಿ, ಇಲ್ಲಿ ನಮ್ಮ ಕರ್ನಾಟಕದ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ನೋಡಿ, ಈಗ ರೋಡಲ್ಲಿ ಗುರ್ತಿಡಿದ್ರು. ಫಸ್ಟ್ ಟೈಮು ಬ್ಯಾಂಕಾಕಲ್ಲಿ ನಾನು ಹಂಗೆ ತಪ್ಸ್ಕೊಂಡು ಓಡ್ತಾ ಇದೀನಿ, ಕ್ಯಾಪ್ ಹಾಕೊಂಡು ಓಡ್ತಾ ಇದೀನಿ, ಆದರೂ ಕಂಡಿಡಿದ್ದಾರೆ. ಏನು ನಿಮ್ಮ ಹೆಸರು? ಆಕಾಶ್. ಏನು ಮಾಡ್ತೀರಾ? ಸಾಫ್ಟ್ವೇರ್ ಇಂಜಿನಿಯರ್. ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಕರ್ನಾಟಕದಲ್ಲಿ. ಯಾರು ಹಾರ್ಡ್ವೇರ್ ಇಂಜಿನಿಯರು, ಯಾರು ಬೇರೆ ಕೆಲಸ ಮಾಡೋರು ಇಲ್ವಲ್ರಿ? ಬರ್ತಾರೆ ಹಾರ್ಡ್ವೇರ್ಲು ಬರ್ತಾರೆ. ಸಾಫ್ಟ್ವೇರ್ ಸಿಕ್ಕಾಪಟ್ಟೆ ಜಾಸ್ತಿ ಅದಲ್ಲ. ಓಕೆ, ಇಲ್ಲಿ ಕೆಲಸ ಮಾಡ್ತೀರಾ? ಬೆಂಗಳೂರಲ್ಲ? ಬೆಂಗಳೂರಿನಲ್ಲಿ. ಚಿಕ್ಕಮಗಳೂರು ಹುಡುಗ. ಆಲ್ ದ ವೆರಿ ಬೆಸ್ಟ್. ಏನು ಶಾಪಿಂಗ್ ಮಾಡಿದ್ರಿ? ಏನಿಲ್ಲ, ಇವಾಗ ಎಂಟರ್ ಆಗಿದೆ. ಚೆಚ್ಚಾಡಿ ಸಕ್ಕತ್ತಾಗಿದೆ ಮಾರ್ಕೆಟು. ಓಕೆನಾ? ಆಲ್ ದ ಬೆಸ್ಟ್, ಟೇಕ್ ಕೇರ್, ಬಾಯ್. ಖುಷಿಯಾಗುತ್ತೆ ದೂರದ ದೇಶದಲ್ಲೂ ನಮ್ಮ ಪ್ರೀತಿಯ ಗ್ಲೋಬಲ್ ಕನ್ನಡಿಗ ಕುಟುಂಬ ಸಿಕ್ಕಿದಾಗ. ಮುಸಲ್ಮಾನ ಬಾಂಧವರು ಬಂದರೆ ಹಲಾಲ್ ಫುಡ್ ಕೂಡ ಸಿಗುತ್ತೆ ಒಳಗೆ. ಮುಸ್ಲಿಂ ಫುಡ್ ಹಲಾಲ್. ನೋಡಿ, ರಾಶಿ ಶೂ ತಗೋಬೇಕು ಅಂದರೆ ಇಲ್ಲಿಗೆ ಬನ್ನಿ.
ಯಾವ್ದು ಅಂಗಡಿ ಹೆಂಗಿದೆ, ಕೋಡು ಗಿಡ ಎಲ್ಲ ಹಾಕಿದ್ದಾರೆ. ಅಲ್ಲು ಗಿಲ್ಲು ಕೋಡು ಗಿಡು ಚರ್ಮ ಗಿರ್ಮ ಎಲ್ಲ ಇದೆ ಇಲ್ಲಿ.